ಚಂಡಮುಂಡರನ್ನು ಕಳಿಸಿಕೊಟ್ಟೆ ಎಂದಾದರೆ ಒಂದಂತಹ ಸುದ್ದಿಯೇನು? ಚಂಡಿಕೆಯಾಗಿ ಬಂದವಂತೆ ಚಂಡಮುಂಡರನ್ನು ಚಂಡ ಧೂರ್ತೆ ಇವನಿಗೆ ಸರಿಯಾದಂತಹ ಶಾಸ್ತಿಯನ್ನೇ ಮಾಡಬೇಕಾಗಿದೆ. ಅದಕ್ಕಾಗಿ ರಥ ಸಿದ್ಧವಾಗಿದೆ. ಕೈಯಲ್ಲಿ ಆಯುಧವನ್ನು ಹಿಡಿದಿದ್ದೇನೆ. ನಾನೇ ಮೊದಲಾಗಿ ಕಲಬ ಕಾಕಾರಕ್ಕೆ ಹೋರಾಟ. ಬಂದು ನೋಡಿದರೆ ರಥಾರೋಹಿಯಾಗಿರುವೆ. ಸಮರಾತ್ಸಾಹ ವಿಜೃಂಭಿಸುತ್ತಿದೆ. ಏನು ಸಮಾಚಾರ? ಏನು ಸಮಾಚಾರ? ಕೈಯಲ್ಲಿ ಆಯುಧವನ್ನು ಹಿಡಿದು ಘನತರವಾದಂತಹ ಕಾರ್ಯಕ್ಕೆ ಹೊರಟವನಿದ್ದೆ. ತಿರುಗಾಟಕ್ಕೆ ಹೋದಂತಹ ಚಂಡಮುಂಡರು ಹೊಸ ವಾರ್ತೆಯನ್ನು ತಂದು ಮುಟ್ಟಿಸಿದ್ದಾರೆ. ನಮ್ಮದಾದಂತಹ ಕಡಮಕಾಂತಾರದಲ್ಲಿ ಹೆಣ್ಣೊಬ್ಬಳು ಉಯ್ಯಾಲೆಯನ್ನು ಆಡುತ್ತಾ ಇದ್ದಾರೆ. ರೂಪ ಲಾವಣ್ಯದ ಬಗ್ಗೆ ವರ್ಣನೆ ಮಾಡುವುದಕ್ಕೆ ಆರಂಭಿಸಿದರು. ಇದನ್ನು ಕೇಳಿದಾಕ್ಷಣ ಆಕೆಯನ್ನು ಕರೆತಂದು ಮದುವೆಯಾಗಬೇಕು ಎನ್ನುವಂತ ತೀರ್ಮಾನಕ್ಕೆ ಬಂದಿದ್ದೇನೆ. ಅದಕ್ಕಾಗಿ ಏನು ಮಾಡಿದೆ? ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯಿತು ಪರಿಣಾಮ? ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಅಪೇಕ್ಷೆಯುಳ್ಳ ಹೆಣ್ಣು ನೀನೇನು ಉತ್ತರಿಸಿದೆ? ಹೋಗಿ ಎಳೆದುಕೊಂಡು ಬಾ ಎನ್ನುವ ಹಾಗೆ ಧೂಮ್ರಾಕ್ಷರನ್ನೇ ಹಾಕಿದೆ. ಎಳೆದಂದಲೇ ಎಲ್ಲಿಂದ? ಕೇವಲ ತನ್ನ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನ ಸುಟ್ಟರು. ಧೂಮ್ರಾಕ್ಷನನ್ನು ಆಮೇಲೆ ಗಂಡುಗಳಿಗಾದಂತಹ ಚಂಡಮುಂಡರನ್ನೇ ಅಟ್ಟಿದೆ. ಚಂಡಿಕೆಯಾಗಿ ಬಂದವಂತೆ. ಚಂಡಮುಂಡರರುಂಟವನ್ನ ಚಂಡ ಅಂತ ಹೆಣ್ಣಿನಲ್ಲಿ ನಿನ್ನೊಂದಿಗೆ ಯುದ್ಧದ ತೀರ್ಮಾನ ಬೇಕು. ನಿಜ ನಿಜ. ಸೇರಿಸಿಕೊಂಡು ಕುಳಿತುಕೊಳ್ಳುವ ವ್ಯವಧಾನ ಶುಂಭನಿಗಿಲ್ಲ ಎನ್ನುವ ಹಾಗೆ ರಥ ಏರಿದ್ದೇನೆ. ಆಯುಧವನ್ನು ಹಿಡಿದ್ದೇನೆ.
ತೊಡಗಿದ್ದಕ್ಕೆ ಆಕ್ಷೇಪ ಮಾಡ್ತೇನೆ ಅಂತ ತಪ್ಪಾಗಿ ಕಲ್ಪಿಸಿಕೊಳ್ಳಕೂಡದು. ತೊಡಗಿಸಿಕೊಳ್ಳುವುದರಲ್ಲಿ ಇದ್ದ ಹಿನ್ನೆಲೆ ಏನು ಅನ್ನುವುದು ಅರ್ಥವಾಗದೆ ಬಂದಿದ್ದೇನೆ. ಅವಧರಿಸಬೇಕು ಪ್ರಭೋ, ಅವಧರಿಸಿ ಕೇಳೋಣ. ಯಾವನು ತೊಡಗಿಸಿಕೊಳ್ಳಕೂಡದು. ಇದನ್ನು ಅಡಿಗಡಿಗೆ ಆಡುತ್ತಾ ಬಂದವನು ನೀನು. ಹೌದು. ಮಾತ್ರವಲ್ಲ, ನಿನ್ನ ಜೀವನದಲ್ಲಿ ಅಳವಡಿಸಿ ಕಾಣಿಸಿದನು. ಆದರೆ ಪ್ರಭು, ಈ ತನಕ ಆಡಿದ್ದೊಂದು, ಇಂದಿನ ದಿನ ಮಾಡುತ್ತಿರುವುದು ಮತ್ತೊಂದು. ಈ ಬಗೆಯ ಬದಲಾವಣೆ ಯಾಕೆ ನಿನ್ನ ಜೀವನದಲ್ಲಿ ಬಂತೋ ನನಗೆ ಅರ್ಥವಾಗುವುದಿಲ್ಲ. ಸರಿಯಾಗಿ ಅವಲೋಕಿಸಿ, ಅವಧರಿಸಿ, ಆಲೋಚಿಸಿ ಆಮೇಲೆ ನಿರ್ಣಯಕ್ಕೆ ಬರುತ್ತಿದ್ದವ ನೀನು. ಇಂದು ಮೂರೂ ಇಲ್ಲ ನಿನ್ನ ಈ ನಿರ್ಣಯದಲ್ಲಿ. ಚಂಡಮುಂಡರು ಬಂದು ಹೇಳಿದರು, ನೀನದನ್ನು ಕೇಳಿದೆ, ಕೂಡಲೇ ನಿರ್ಣಯವನ್ನು ಘೋಷಿಸಿದೆ. ಯಾರಿರಬಹುದು ಕಾಂತಾರದ ಹೆಣ್ಣು? ಯಾಕಿರಬಹುದು ಬಂದದ್ದರ ಹಿನ್ನೆಲೆ? ಅವಳನ್ನು ಬಯಸಿದರೆ ಮುಂದೇನಾಗಬಹುದು? ಇದು ಯಾವುದನ್ನು ಯೋಚಿಸದೆ ಕೇವಲ ಮನ್ಮಥನ ಶರಕ್ಕೆ ಈಡಾದ ಒಬ್ಬಾತ ಭ್ರಾಂತ ಹೇಗೆ ಯೋಚನಾ ಸಾಮರ್ಥ್ಯವನ್ನು ಕಳಕೊಂಡು ಮನಸ್ವಿಯಾಗಿ ತನ್ನನ್ನು ವ್ಯವಹಾರದಲ್ಲಿ ತೊಡಗಿಸಿಕೊಳ್ತಾನೆ. ತದ್ರೀತಿಯಲ್ಲಿ ನೀನೂ ಇಂದಿನ ದಿನ ಈ ಹೆಣ್ಣಿನ ವಿಚಾರದಲ್ಲಿ ಮುಂದಾದೆ. ಪ್ರಭು, ಈ ತನಕದ ವಿವೇಕ, ವಿಮರ್ಶಾತ್ಮಕವಾದ ದೃಷ್ಟಿ, ಜೀವನದಲ್ಲಿ ಸರಿಯಾದ ನಿಖರವಾದ ನಿರ್ಣಯ ಇದೆಲ್ಲ ಲುಪ್ತವಾಗಿ ಆತುರದ ಈ ಬಗೆಯ ಒಂದು ತೀರ್ಮಾನಕ್ಕೆ ನೀನು ಬರುವುದಕ್ಕೆ ಹೇಗೆ ಸಾಧ್ಯವಾಯಿತು ನನಗೆ ಅರ್ಥವಾಗುವುದಿಲ್ಲ. ಬಹುಶಃ ಪ್ರಪಂಚದಲ್ಲಿ ಕಾಣಬೇಕಾದದ್ದನ್ನು ಅದಕ್ಕಿಂತ ಬೇರೆಯಾಗಿ ಕಂಡರೆ ಬರಬಹುದಾದ ಪರಿಣಾಮವೇ ಇದು. ಪ್ರಮಾಧೀನನಾಗಿ ಹೋದೆಯ, ಅಥವಾ ಈ ತನಕ ಪ್ರಪಂಚದಲ್ಲಿ ನಾವು ಸಾಧಿಸಿದಂತಹ ಸಮ್ಮಾನ, ನಾವು ಗಳಿಸಿರುವಂತಹ ಪದವಿ, ನಮಗಿರುವಂತಹ ವರ್ಚಸ್ಸು, ಇದೆಲ್ಲದರಿಂದ ನಾವು ಮಾಡಿದ್ದು ಸರಿ ಅನ್ನುವಂತಹ ನಿರ್ಣಯಕ್ಕೆ ಬಂದು ಈ ಬಗೆಯಿಂದ ಅಲ್ಲಸಲ್ಲದೆ ಇದ್ದ ಕೆಲಸಕ್ಕೆ ಮನಸ್ಸು ಮಾಡಿದೆಯಾ ಪ್ರಭು? ಯಾಕೆ ಹೀಗಾಗಿ ಹೋಯಿತು? ಅಯ್ಯ ರಕ್ತಬೀಜ, ಕಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬಳು ತರುಣಿ ಎನ್ನುವ ಕಾರಣಕ್ಕೆ ಆಕೆಯನ್ನು ನಾನು ಮದುವೆಯಾಗುವುದಕ್ಕೆ ಹೊರಟಿದ್ದೇನೆ. ಇದರಲ್ಲಿ ತಪ್ಪೇನಿದೆ ಹೇಳು? ಹೆಣ್ಣು ಅಲ್ಲ ಪ್ರಭು, ಹೆಣ್ಣಲ್ಲ. ಮತ್ತೆ
ಲೋಕಮಿತಿಯ ಹೆಣ್ಣೆಂದು ಕಂಡುಕೊಂಡು ಆಕೆಯನ್ನು ಕೈ ಹಿಡಿಯುವ ಬಗೆಗಾಗಿ ಮುಂದಾದೆಯ. ಪ್ರಭೋ, ನಾನು ಈಗಾಗಲೇ ಆಡಿದ್ದದನ್ನೇ ಭಾವಿಸಬೇಕಾದದ್ದನ್ನು ಭಾವಿಸುವುದಕ್ಕಿಂತ ಬೇರೆಯಾಗಿ ಬಗೆದರೆ ಬರಬಹುದಾದ ದುರಂತವೇ ಇದು ನಮ್ಮ ಜೀವನದಲ್ಲಿ. ಹೆಚ್ಚನ್ನು ಕಡಿಮೆ ಎಂದು ತಿಳಿದರೂ ತಪ್ಪಾಗಿ ಹೋಗ್ತದೆ, ಕನಿಷ್ಠವಾದದ್ದನ್ನು ಮಹತ್ತೆಂದು ಕಲ್ಪಿಸಿದರೂ ಅದು ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತದೆ. ನಮಗೀಗ ಆದದ್ದು ಯಥಾರ್ಥವನ್ನು ಗ್ರಹಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ನಿನ್ನ ತಪ್ಪಲ್ಲ ಅದು. ಪ್ರಪಂಚದಲ್ಲಿ ಯಾವ ಬುದ್ಧಿವಂತನಿಗೂ ಎಂತಹ ಜ್ಞಾನಿಗೂ ಸಾಧ್ಯವಾಗದೇ ಇದ್ದ ಕೆಲಸವನ್ನು ನಿನ್ನಿಂದ ನಾವು ಪ್ರತೀಕ್ಷಿಸುವುದಕ್ಕಿಲ್ಲ, ನಿರೀಕ್ಷಿಸುವುದಕ್ಕಿಲ್ಲ. ಜೀವನವನ್ನೇ ತಪಸ್ಸನ್ನಾಗಿಸಿ, ಸಾಧನೆಯನ್ನೇ ಜೀವನವನ್ನಾಗಿಸಿ, ಸಿದ್ಧಿಯನ್ನು ಹೊಂದುವಂತಹ ಉದ್ದೇಶದಿಂದ ತೊಡಗಿಸಿಕೊಂಡ ಮಂದಿಗಳಿಗೂ ಯಥಾರ್ಥವನ್ನು ಗ್ರಹಿಸುವುದಕ್ಕೆ ಸಾಧ್ಯವಾಗದೇ ಇದ್ದ ಈ ಪ್ರಪಂಚದ ಪರಮ ರಹಸ್ಯ ಅದು. ಪರಮ ರಹಸ್ಯವನ್ನು ಯಾವನ್ನೂ ಅರ್ಥ ಮಾಡಿಕೊಳ್ಳುವುದಕ್ಕಿಲ್ಲ. ಅದರ ಅನುಗ್ರಹ ವಿಶೇಷದಿಂದ ಮಾತ್ರ ಅದರದ್ದಾದಂತಹ ಸೀಮೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಸ್ವಲ್ಪ ಸನಿಹವನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಯಾರ ಮೇಲೆ ಕೃಪೆಯನ್ನು ತೋರುತ್ತದೆ, ಯಾರು ತನ್ನನ್ನು ಅರ್ಥವಿಸಿಕೊಳ್ಳಿ ಅನ್ನುವ ಹಾಗದು ಭಾವಿಸುತ್ತದೆ, ಅವರಿಗೆ ಮಾತ್ರ ಎಟಕಬಹುದಾದ ವಿಷಯವೇ ಹೊರತು ನಮ್ಮ ಬುದ್ಧಿಯ ಬಲದಿಂದ ತರ್ಕಿಸುವುದಕ್ಕೆ ಸಾಧ್ಯವಾಗುವುದಲ್ಲ. ಯಾವುದು ಈ ಪ್ರಪಂಚದಲ್ಲಿ ಗೂಢಾತಿ ಗೂಢವೋ ಹಾಗೆಂದು ಯಾವುದು ಈ ಪ್ರಪಂಚದಲ್ಲಿ ಮಹತ್ತಿನಲ್ಲಿ ಮಹತ್ವ ಬ್ರಹ್ಮದಿಂದಲೂ ದೊಡ್ಡದು ಅದನ್ನು ಹೇಗೆಂದು ತರ್ಕಿಸುವುದಕ್ಕೆ ಸಾಧ್ಯ? ದೊಡ್ಡದೆಂದು ಒಪ್ಪೋಣವೋ ಅದು ಗೂಢಾತಿ ಗೂಢ, ಬರೇ ಸಣ್ಣದೆಂದು ಅಲ್ಲಗಳೆಯೋಣವೋ ಅದಲ್ಲದೆ ಪ್ರಪಂಚ ಇಲ್ಲ. ಆದ್ದರಿಂದ ಒಂದರ್ಥದಿಂದ ಗೂಢವಾದದ್ದು ಬ್ರಹ್ಮಸ್ವರೂಪವಾದದ್ದು. ಪ್ರಪಂಚದಲ್ಲಿ ಅನೇಕರು ತಮ್ಮ ಅನುಭವಗಳ ಮೂಲಕವಾಗಿ ತಮ್ಮ ದರ್ಶನ ಮಾತ್ರದಿಂದ ಕಂಡುಕೊಂಡ ಸತ್ಯವನ್ನು ಪ್ರಪಂಚಕ್ಕೆ ಕಾಣಿಕೆಯಾಗಿ ಕೊಡುತ್ತಾ ಬಂದು ಅಂತಹ ದಾರ್ಶನಿಕರ ಮತವನ್ನೇ ಆಲೋಚಿಸಿ ಆಡುವುದಾದರೆ ಅವಳು ಲೋಕ ಕಾರಣಕರ್ತಳನ್ನಿಸಿಕೊಂಡಂತಹ ಹೆಣ್ಣು. ಅದಕ್ಕೆ ಈ ಪ್ರಪಂಚದ ಆದಿ ಎಂದು ಹೆಸರಿಸಿದ್ರು. ಸರಿಯಾಗಿ ಗುರುತಿಸುವುದಕ್ಕೆ ಸಾಧ್ಯವಾಗದೇ ಇದ್ದದ್ದರಿಂದ ಮಾಯೆ ಎಂದು ಆಡಿದ್ರು. ಒಂದೇ ಅರ್ಥ ಅಲ್ಲ ಮಾಯೆ ಎನ್ನುವುದಕ್ಕೆ, ಮತ್ತೆ ಪಕ್ಕನೆ ನಮ್ಮಲ್ಲಿಯೂ ಇದೆ ಮಾಯೆ. ರಾಕ್ಷಸರು ನಾವು ಮಾಯಾವಿಗಳು. ಆಗಾಗ ಮಾಯಾ ವಿದ್ಯೆಯನ್ನು ಪ್ರದರ್ಶಿಸಿ ಗೆಲುವನ್ನು ಹೊಂದುವಲ್ಲಿ ಮುಂದಾಗುತ್ತೇವೆ. ನಮ್ಮ ಮಾಯೆಯು ಬಂದ ಮಾಯೆಯು ಒಂದೇ ಅಲ್ಲ. ನಮ್ಮದ್ದು ಮಾಯೆ ಅಂದ್ರೆ ಕಣ್ಣು ಕಟ್ಟು ಅಂತ ಅರ್ಥ. ಅದು ಮಾಯೆ ಅಂದರೆ ಕಣ್ಣಿನ ಅಳತೆಗೆ ಎಟಕದೇ ಇದ್ದದ್ದು ಅಂತ ಅರ್ಥ. ಮಾತೀತಿ ಮಾಯ, ಯಾವುದು ಲೋಕವನ್ನು ತೂಕ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದೋ, ಅಳತೆ ಮಾಡುವುದಕ್ಕೆ ಹೊರಟದ್ದೋ ಅದನ್ನು ಮಾಯೆ ಎಂದು ಹೇಳಿದರು. ಯಾವ ಮಾಯಾ ಸಾ ಮಾತ, ಇದು ಮತ್ತೊಂದು ಜ್ಞಾನಿಗಳ ಮತ. ಯಾವಳು ಮಾಯೆ ಕೇಳಿದರೆ ಅವಳೇ ಲೋಕದ ಜನನಿ. ಆದ್ದರಿಂದ ಲೋಕ ಮೂಲ ಕಾರಣಳು ಅನ್ನುವ ಹಾಗೆ ಗುರುತಿಸಿ ಅದನ್ನು ಆದಿ ಎಂದು ಅನಾದಿ ಎಂದು ಆಡಿದರು. ಆದಿ ಅಂದ್ರೆ ಪ್ರಪಂಚ ಸೃಷ್ಟಿಗೆ ಕಾರಣ ಅಂತ ಅರ್ಥ. ಅನಾದಿ ಅಂದ್ರೆ ಅದಕ್ಕಿಂತ ಮೊದಲು ಮತ್ತೊಂದಿಲ್ಲ ಅನ್ನುವಂತಹ ಅರ್ಥ. ನಿರಾಕಾರಳಾಗಿ, ನಿರ್ಗುಣಳಾಗಿ, ನಿರಾಮಯಳಾಗಿ, ಅಪ್ರಮೇಯಳಾಗಿ, ಅಸದೃಶಳಾಗಿ ಪ್ರಭೋ ಈ ಪ್ರಪಂಚದಲ್ಲಿ ತನ್ನ ಇರವನ್ನು ಸದಾಕಾಲ ತೋರಿಸುತ್ತಾ ಬಂದ ಮಹಾನ್ ಚಿತ್ತಶಕ್ತಿ ಸ್ವರೂಪ. ಚಿತ್ತಶಕ್ತಿ ಸ್ವರೂಪ ಅಂದರೆ ಈ ಮೃತ್ತಿಕೆಯ ಲೇಪವನ್ನು ಹೊಂದುವುದಲ್ಲ ಅಂತ ಅರ್ಥ. ಮಣ್ಣಿನ ಮಕ್ಕಳಾಗಿ ಪ್ರಪಂಚದಲ್ಲಿ ಹುಟ್ಟಿದವರು ನಾವು, ಮಣ್ಣಿನ ಗಂಧವನ್ನು ಹೊತ್ತು ಬದುಕಬೇಕಾದ ಅನಿವಾರ್ಯತೆ ಇದ್ದವರು ನಾವು. ಆದ್ದರಿಂದ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಈ 5 ಗುಣಗಳನ್ನು ಹೊಂದಿರುವ ಶರೀರವನ್ನು ಹೊಂದಿದಂತಹ ನಮಗೆ ಚಿತ್ತಸತ್ವ ಸ್ವರೂಪದೊಂದಿಗೆ ಸಂಬಂಧ ಯಾವ ಕಾಲಕ್ಕೂ ಆಗುವುದಿಲ್ಲ. ಯಾಕೆಂದ್ರೆ ಅದಕ್ಕೆ ಮೃತ್ತಿಕೆಯ ಲೇಪವೂ ಇಲ್ಲ, ಈ ಕೊಳೆ ಅಂಟುವುದಿಲ್ಲ. ಈ ಕೊಳೆಯನ್ನು ಕಳೆದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಎಲ್ಲಿಯವರೆಗೆ ಕೊಳೆ ನಮ್ಮಲ್ಲಿ ಕೇಳಿದ್ರೆ ಈ ದೇಹ ಇರುವಲ್ಲಿವರೆಗೆ ಆ ಕೊಳೆ ಇರ್ತದೆ, ಕಲ್ಮಶ ಇರ್ತದೆ. ನೀನು ಬಯಸುವುದು ನಿನ್ನ ಆತ್ಮಕ್ಕೆ ಹೆಂಡತಿಯಾಗಿ ಅಲ್ಲವಲ್ಲ, ದೇಹಕ್ಕೆ ಹೆಂಡತಿಯಾಗಿ. ಆದ್ದರಿಂದ ಈ ದೇಹದೊಂದಿಗೆ ಸಂಬಂಧ ಬೆಸೆಯುವುದಕ್ಕೆ ಎಟಕುವ ಹೆಣ್ಣಲ್ಲ ಅದು. ಅದಕ್ಕಿಂತ ಮೀರಿದ್ದು ಕಣ್ಣಿಗೆ ಕಂಡದ್ದು ಸತ್ಯವಲ್ಲ. ಯಥಾರ್ಥ ಅರಿಯುವುದಕ್ಕೆ ನೀನು ಮುಂದಾಗಲಿಲ್ಲ. ಬಯಸಿದರೆ ನಮಗೆ ಉಳಿಗಾಲವಿಲ್ಲ. ದೇವತೆಗಳ ಉದ್ದೇಶವನ್ನು ನೆರವೇರಿಸುವುದಕ್ಕೆ ನಮ್ಮ ತಲೆ ಕಡಿಯುವ ನಿರ್ಣಯದಿಂದ ಬಂದ ಹೆಣ್ಣಿನ ಮುಂಭಾಗದಲ್ಲಿ ನೀನಾಗಿ ಹೋಗಿ ಬಲಿಕಲ್ಲಿನ ಮೇಲೆ ಕೊರಳು ಚಾಚುವ ಕುರಿಯ ಹಾಗೆ ಯಾಕೆ ಪ್ರಭು? ಅಯ್ಯ ರಕ್ತಬೀಜ, ಒಂದು ರಾಜನಾದವ ಮತ್ತೊಂದು ರಾಜ್ಯವನ್ನು ಪ್ರವೇಶ ಮಾಡಿ ಆತನನ್ನು ಸೋಲಿಸಿ ಆ ರಾಜ್ಯವನ್ನು ಸ್ವಾಧೀನಪಡಿಸುವುದರಲ್ಲಿ ತಪ್ಪಿಲ್ವಲ್ಲ? ಅದಕ್ಕಾಗಿ ನಾನು ಸ್ವರ್ಗಲೋಕವನ್ನು ಏರಿದ್ದೇನೆ, ದೇವತೆಗಳನ್ನು ಬಡಿದೋಡಿಸಿದ್ದೇನೆ, ನಮ್ಮ ರಾಜ್ಯವನ್ನು ವಿಸ್ತಾರ ಮಾಡಿದ್ದೇನೆ. ಇದು ಅಸುರನ ಅಂತ ನಮಗೆ ಬೇಕಾದಂತಹ ಶಕ್ತಿ ಆಗಿರುವುದರಿಂದ ಪ್ರಭು ತ್ರಿಲೋಕಗಳು ಅಂತ ಗುರುತಿಸಲ್ಪಟ್ಟದ್ದು. ಭೂಲೋಕದ ಬೇಲಿ ದಾಟಿ ನೀನು ಎಲ್ಲಿ ಬೇಕಿದ್ರು ಹೋಗು, ಆಕ್ಷೇಪ ಅಲ್ಲ. ರಾಜನಾಗಿ ಭೂಲೋಕದ ಮಿತಿಯಲ್ಲಿ ನೀನು ಮಾಡಬಹುದು. ಲೋಕಾಂತರಕ್ಕೆ ಹೋಗುವಂತಹ ಹಕ್ಕು ಯಾವನಿಗೂ ಯಾವನು ಕಲ್ಪಿಸಲಿಲ್ಲ ಈ ಪ್ರಪಂಚದಲ್ಲಿ. ನಾವು ಅಸಾಧ್ಯವಾದದ್ದನ್ನು ಸಾಧಿಸಿಕೊಂಡಿದ್ದೇವೆ ಹೇಳಿದರೆ ನಮ್ಮ ಸಾಧನೆಯ ಮೂಲಕವಾಗಿ ಒದಗಿದೆ. ಸಾಧನೆ ಸಿದ್ಧಿ ಅನ್ನುವುದು
ವ್ಯಕ್ತಿಗತವಾದಂತಹ ಸಂಬಂಧ. ಅದು ನೀನು ಮಾಡಿದಾಗ ಇನ್ನೊಬ್ಬ ಮಾಡಬೇಕು ಅಂತ ಇಲ್ಲ. ನೀನು ದೇವಲೋಕ ಹೋಗಿ ಗೆಲ್ಲಬಹುದಂತೆ, ನಾನು ಹೋಗಬಾರದು ಅಂತ ಮತ್ತೊಬ್ಬ ಕೇಳುವುದಕ್ಕಿಲ್ಲ. ಸಾಧ್ಯ ಆದ್ರೆ ಅವನು ಹೋಗಬಹುದು, ಹೋಗಿ ಗೆಲ್ಲಬಹುದೇ. ಈ ಪ್ರಪಂಚದಲ್ಲಿ ಸಾಧ್ಯವಾದದ್ದೆಲ್ಲ ಸಾಧುವಲ್ಲ, ಸಾಧುವಾದದ್ದೆಲ್ಲ ಸಾಧ್ಯವೂ ಆಗುವುದಿಲ್ಲ. ನಾವು ಸಾಧ್ಯವಾಗಿಸಿಕೊಂಡಿದ್ದೇವೆ, ಆದ್ರೆ ಅದು ಸಾಧುವಲ್ಲ. ಆದ್ದರಿಂದಲೇ ಸಾಧುತ್ವವನ್ನು ಮೀರಿದ್ದನ್ನು ಪ್ರಶ್ನಿಸುವುದಕ್ಕೆ ಲೋಕ ನಿಯಾಮಕವಾದ ಶಕ್ತಿ ಮುಂದೆ ಬಂದಿದೆ. ಬೇಡ, ಅದರ ಕೊರಳಿಗೆ ನೀನು ಬಲಿ ಕೊಟ್ಟು, ಅದರ ಕತ್ತಿಗೆ ನಿನ್ನ ಕೊರಳನ್ನು ಬಲಿ ಕೊಡಬೇಡ. ಅಂತಹ ಸಾಮರ್ಥ್ಯವಂತಳು ಅವಳು ಹೌದಾಗಿದ್ರೆ ನಮ್ಮಲ್ಲಿ ಶಕ್ತಿಯನ್ನು ಎಲ್ಲಿ ಪ್ರದರ್ಶನ ಮಾಡಿದ್ದಾನೆ? ಕಳುಹಿದೆ. ಹೌದು, ಒಬ್ಬಳಾಕೆ ಸಾಮಾನ್ಯ ಹೆಣ್ಣನ್ನು ನಿನ್ನ ಕೈಗಟಕಿಸಿಕೊಳ್ಳುವುದಕ್ಕೆ ದಾನವ ಸೇನಾಧ್ಯಕ್ಷನಾದ ಧೂಮ್ರಾಕ್ಷ ಬೇಕೋ? ಬೇಡ ಬೇಡ. ಒಬ್ಬ ಸಣ್ಣ ಹುಡುಗ ಮಾಡಬಹುದು ನಮ್ಮ ದಾನವ ಸಾಮ್ರಾಜ್ಯದಲ್ಲಿ. ಹುಡುಗ ಬಿಡು, ಹೋದ ದುಡಿಗನಾದ ಧೂಮ್ರಾಕ್ಷನಿಂದಲೇ ಸಾಧ್ಯವಾಗಲಿಲ್ಲ. ಹೊರೆಯ ಖಡ್ಗ ಹೊರಗೆಳೆಯುವುದಕ್ಕೆ ಅವಕಾಶ ಸಿಗಲಿಲ್ಲ. ಹೊರಬಲದಂತೆ ಕಣ್ಣಿನಲ್ಲಿ ಹೊಗೆ ಕಾರುವುದಕ್ಕೆ ಸಂದರ್ಭವೇ ಸೃಷ್ಟಿಯಾಗಲಿಲ್ಲ. ಬದಲಾಗಿ ಹೊಗೆ ಇಲ್ಲದೆ ಸುಟ್ಟು ಹೋದ ಧೂಮ್ರಾಕ್ಷ. ಹಗೆಯೂ ಇಲ್ಲ, ಹೊಗೆಯೂ ಇಲ್ಲ. ಚಂಡಮುಂಡವನ್ನು ಕಳುಹಿಸಿದೆ. ಅಖಂಡವಾದ ಬ್ರಹ್ಮಚರ್ಯದಿಂದ ಮರಣವನ್ನೇ ದೂರವಿರಿಸಿದ ವೀರರು ಚಂಡಮುಂಡರು. ಅಂತಹ ಚಂಡಮುಂಡರ ಶಿರಸ್ಸನ್ನೇ ಕಾಲಚಂಡಾಟಕ್ಕೆ ವಿನಿಯೋಗ ಮಾಡಿದಳು ಅಂತಾದ್ರೆ, ಪ್ರಭೋ, ಚಂಡಮುಂಡರ ತಲೆಯನ್ನು ಕಾಲಚಂಡಾಡುವುದಲ್ಲ ಅವಳ ಉದ್ದೇಶ. ನೀನವಳನ್ನು ವಿವಾಹಕ್ಕಾಗಿ ತೊಡಗಿಸಿಕೊಳ್ಳುವುದಕ್ಕೆ ಕಾರಣ ಸ್ಥಾನದಲ್ಲಿರುವುದು ಚಂಡಮುಂಡರ ಯೋಚನಾ ಶಕ್ತಿ. ಚಂಡಮುಂಡರು ಕಂಡು ನಿನಗೆ ಬಂದು ಹೇಳಿದ್ದು. ಹೌದು, ಇವರ ತಲೆಯಲ್ಲೂ ಅವನಿಗಿಷ್ಟು ಹೇಳಿದ್ದು. ಆ ತಲೆ ನನ್ನ ಆಟಕ್ಕೆ ವಸ್ತುವಾಗಿಯೇ ವಿನಿಯೋಗವಾಗಿದೆ. ಅದರ ಅರ್ಥ ಏನು? ನೀನವಳನ್ನು ವಿವಾಹವಾಗುವುದಕ್ಕೆ ಬಯಸುವುದೇ ಅವಳ ಉದ್ದೇಶ. ಅದವಳಿಗೆ ಲೀಲೆ, ಅದವಳಿಗೆ ಆಟ. ನೀನು ಅವಳು ಹೂಡಿದ ಊಟಕ್ಕೆ ಸುಲಭವಾಗಿ ಸಿಕ್ಕಿಬಿದ್ದು ಸುಗ್ರೀವನ ವಿವೇಕವನ್ನು ಕೇಳಿಸಿಕೊಳ್ಳದೆ ಮದುವೆ ಆಗುತ್ತೇನೆ ಅಂತ ಹೊರಟಿದ್ದಿ. ಮದುವೆ ಅಲ್ಲ, ಮತ್ತೆ ಯಮನ ಮನೆಗೆ ಹೊರಟಿದ್ದಿ. ಮನದ ಮೂರ್ಖತೆ ಬಂದವಳು ಸಾಮಾನ್ಯದವಳಲ್ಲ. ಜಗದೊಡತಿ ಚರಣಗೆ ಭಕ್ತಿಯಿಂದ ಕೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ವರದ ತೆರದಲ್ಲಿ ಪಡೆದು ಸುಖವನ್ನು ನನಗರ್ಥ ಆಗುತ್ತದೆ.
ಯಾವ್ದು ಅರ್ಥ ಆಗ್ತದೆ? ಸಮರದ ಕಾವೇರಿ ಕದನ ಕಣದಲ್ಲಿ ಕಾಯ ಕಲಾಪವನ್ನು ಕಾಣಿಸುವ ಬಗೆಗಾಗಿ ಕಠೋರ ನಿರ್ಣಯದಿಂದ ಹೊರಟು ನಿಂತ ನಿನ್ನ ಮುಂಭಾಗದಲ್ಲಿ ಈಗ ಬಂದು ನೀತಿ ಹೇಳಿದರೆ ನಿನಗೆ ಹಿತವಾಗುವುದಿಲ್ಲ, ನಾನು ಬಲ್ಲೆ. ಈ ಕಾಲಕ್ಕೆ ಈ ಸಂದರ್ಭಕ್ಕೆ ಇದಲ್ಲ ನನಗೆ. ನಿಮಗೆಲ್ಲ ಇಷ್ಟೆಲ್ಲ ಪ್ರಶ್ನೆ ಉಂಟಾದ್ದು ನಾನೊಂದು ಮದುವೆ ಆಗುವುದರಲ್ಲಿ ಅಲ್ವಾ? ಒಂದೇನು 111 ಆಗುವ ಆಕ್ಷೇಪ ಮಾಡ್ತಿರ್ಲಿಲ್ಲ. ಮದುವೆ ಅಂತ ಹೊರಟು ಮಸಣಕ್ಕೆ ನಡೆಯುತ್ತಿಯಲ್ಲ, ಅದು ನಮಗೆ ಪ್ರಶ್ನೆಯಾದದ್ದು. ಬೇಡ, ಈ ಮೂರ್ಖತನದ ತೀರ್ಮಾನ ಬೇಡ. ನನಗೆ ಅರ್ಥ ಆಗುತ್ತದೆ, ನೀನು ಅರಿಯದೇ ಇದ್ದಮ್ಮ ಅಲ್ಲ, ಅರಿತು ಆಡದೇ ಇದ್ದಮ್ಮ. ಏನಿದರ ಹಿನ್ನೆಲೆ ಏನಾಗ್ತದೆ ನನಗೆ ಹೇಳಿದರೆ? ಮದುವೆ ಅನ್ನು ಹಾಗೆ ಬಯಸಿ ಮುಂದುವರಿದು ಏನನ್ನು ಹೊಂದುವ ಉದ್ದೇಶಕ್ಕೆ ಹೊರಟಿದ್ದಿ ಅಲ್ಲ. ಕೇವಲ ಅವಳ ದೇಹ ಸೌಂದರ್ಯವನ್ನು ಕೇಳಿ ತಿಳಿದು ಅದಕ್ಕೆ ಮರುಳಾಗಿ ನೀನು ಮದುವೆ ಆಗುವುದಕ್ಕೆ ಹೊರಟಿದ್ದಿಂತಾದ್ರೆ ನಿನ್ನಷ್ಟು ದೊಡ್ಡ ಮೂರ್ಖ ಇನ್ನೊಬ್ಬ ಇಲ್ಲ ಅಂತ ನಾಳೆ ಪ್ರಪಂಚಕ್ಕೆ ಕೊಂಡಾಡುವ ಹಾಗಾಗಿ. ಮೂರ್ಖ ಅಂತ ನನ್ನ ಪ್ರಪಂಚ ಕೊಂಡಾಡ್ತದ ಹಾಗೆ ಹೇಳ್ತದೆ. ಹಾಗಾಗಿ ಅಂತ ಕೆಲಸ ಮಾಡ್ಬೇಕು. ಹಾಗಾದ್ರೆ ಸುಂದರಿಯನ್ನು ಮದುವೆ ಆಗಲಿಕ್ಕಿಲ್ಲ. ಬಂದವಳು ತ್ರಿಲೋಕ ಜನನಿ ಅಲ್ಲ, ತ್ರಿಲೋಕ ಸುಂದರಿ. ತ್ರಿಲೋಕ ಸುಂದರಿ ಅಂದ ಮಾತ್ರಕ್ಕೆ ರೂಪ ಒಂದೇ ಉಂಟು ಅನ್ನುವುದರ್ಥ ಅಲ್ಲ. ಸುಂದರ ಅನ್ನುವುದಕ್ಕೆ ಚಂದ ಇದ್ದಾನೆ. ನಾನು ತ್ರಿಲೋಕ ವೀರ ಅಲ್ವಾ? ಸುಂದರ ಅಂದ್ರೆ ಚಂದ ಇದ್ದಾನೆ ಅಂತ ಅರ್ಥ ಅಲ್ಲ, ಹೆಸರು ವಿಕಾರಾದಿಗಳಿಲ್ಲದೆ ಇದ್ದವ ಅಂತ ಅರ್ಥ. ಯಾರಿಗೆ ವಿಕಾರ ಇಲ್ಲ? ನಾವು ಷಡ್ವಿಕಾರಗಳನ್ನು ಹೊಂದಿದ ದೇಹವನ್ನು ಹೊಂದಿದವರು. ಅಸ್ಥಿ ಜಾಯತೆ ವರ್ಧತೆ ಪರಿಣಮತೆ ಕ್ಷೀಯತೆ ನಶ್ಯತೆ ಇಲ್ವಾ ನಮಗೆ? ಆ ದೇಹಕ್ಕೆ ಅದಿಲ್ಲ, ಆದ್ದರಿಂದ ಅದು ಸುಂದರಿ. ವಿಕಾರಾದಿಗಳೇ ಇಲ್ಲದೆ ಇದ್ದ ದೇಹವನ್ನು ಹೊಂದಿದವಳು. 4 ವರ್ಷ ಕಳೆದ್ರೆ ನಿನ್ನ 2 ಹಲ್ಲು ಹೋಗುತ್ತದೆ ಬಾಯಿಯೊಳಗಿನದ್ದು. ಅದು ಎಲ್ಲರದ್ದು ಹೋಗ್ತದೆ, ಅವಳದ್ದು ಹೋಗುವುದಿಲ್ಲ. ಆದ್ದರಿಂದ ಹೇಳಿದ್ದು ಹಲ್ಲೋದ ಗಂಡನ ನಾಳೆಗೆ ಅವಳು ಒಪ್ಪುತ್ತಾಳ. ಹಲ್ಲಿದ್ದವಳು ಯೋಚನೆ ಮಾಡು, ಒಂದು ಸಂಬಂಧ ಆಲೋಚನೆ ಮಾಡೋದು ಇದಲ್ಲ. ಬೇಡ ಈ ಮೂರ್ಖತನ. ನಾನು ಒಂದೇ ಹೇಳ್ತಾ, ನಿನಗೆ ಬದುಕಬೇಕು, ಅವಳ ಕಾಲು ಹಿಡಿಯುವ. ದಿವ್ಯ ಶಕ್ತಿ ಸ್ವರೂಪಿಣಿ ಎಂದ ಹಾಗೆ ನಿನ್ನ ಮಾತಿನ ಮೂಲಕ ನಾನು ತಿಳಿದುಕೊಂಡಿದ್ದೇನೆ. ಎಲ್ಲ ರಕ್ತ ಬೀಜ ಇನ್ನಿನವರೆಗೆ ಶುಂಭ ಯಾವನ ಕಾಲಿಗರಾಗಿಯೂ ಶರಣಾಗತನಾಗಲಿಲ್ಲ. ಕಂಡವರ ಕಾಲಿಗೆ ಬೀಳುವ ಬುದ್ಧಿ ಇದ್ರೆ ಮತ್ತೆ ನಾನು ಯಾಕೆ ಇವಳ ಕಾಲಿಗೆ ಬೀಳುವ? ಅಂಥದ್ರಲ್ಲಿ ಕೇವಲ ಯಕಶ್ಚಿತ್ ಹೆಣ್ಣಪ್ಪನ ಕಾಲಿಗರಾಗಿ. ಯಕಶ್ಚಿತ್ ಹೆಣ್ಣಾದ್ರೆ ನೀನು ಕಾಲಿಗೆ ಬೀಳುವಾಗ ನಾನೇ ಹಿಡಿದೆಳೆಯುತ್ತಿದ್ದೆ. ನನ್ನ ಲೆಕ್ಕಾಚಾರದಲ್ಲಿ ಯಕಶ್ಚಿತ್ ಹೆಣ್ಣು ಅವಳು ಅಲ್ಲ ಪ್ರಭು, ನಿನ್ನ ಲೆಕ್ಕ ಗೊತ್ತಿಲ್ಲ. ಅಂಥವಳ ಕಾಲಿಗರಿಗೆ ನಾನು ಶರಣಾಗತನಾಗಬೇಕೆ? ಎಲ್ಲ ಶುಂಭ ಯಾವುದನ್ನು ಬಯಸಿ ಹೊರಟು ನಿಂತಿದ್ದಾನೋ ಅದನ್ನು ಪಡೆಯುತ್ತೇನೆ ಎನ್ನುವ ಹಾಗೆ ಮುಂದುವರಿದವ. ಅದೇ ನನಗೆ ಆಲೋಚನೆ. ಯಾವುದನ್ನು ಬಯಸಿ ಅಂತ ಹೇಳ್ತೀನಿ. ಎಂತದ್ದು ಬಯಕೆ ಹೇಳುವುದಿಲ್ಲ. ಹೋಗ್ತೇನೆ ನಾನು ಕಳ ಮಕಾಂತರ ಹೋಗಿ ಆಕೆಯನ್ನು ಇಲ್ಲಿಗೆ ಕರೆ ತರ್ತೇನೆ, ತಂದು ಮದುವೆ ಆಗ್ತೇನೆ. ಅಲ್ಲ ಬಂದ್ರೆ ಈಗ ಮದುವೆ ಆದೀತು, ನಮಗೆ ವೆಚ್ಚಕ್ಕೇನು ಹೋಗ್ಲಿಕ್ಕೆ ನಾನಲ್ಲ ಹೋಗುವುದು. ಅಲ್ಲ ನೀನು ಹೋದ್ರೆ ಈಗ ಬರ್ತಾಳೆ ಅಂತ ಧೈರ್ಯ ಏನು? ಮೊದಲು ಹೇಳಿದ್ದಳಲ್ಲ ಕತ್ತಿ ಹಿಡ್ಕೊಂಡು ಬರಲಿ ಅಂತ, ಅದಕ್ಕೇನು ಮಾಡ್ತೀವಿ? ಒಂದು ವೇಳೆ ಬಾರದೆ ಯುದ್ಧವೇ ಬದ್ಧ ಎನ್ನುವಂತ ನಿರ್ಣಯಕ್ಕೆ ಬಂದಳು ಎಂದಾದರೆ ಅದಕ್ಕೆ ಹೋರಾಟ ಮಾಡ್ತೇನೆ. ಹೋರಾಟವೇ ಹೋರಾಟದಲ್ಲಿ ಗೆದ್ದರೆ ಧರಾಂಗನೆಯ ಸಾನ್ನಿಧ್ಯ. ಎಂತದ್ದು ಗೆದ್ದರೆ? ನಿನ್ನ ಬಾಯಿಂದ ಈ ಶಬ್ದ ಇಷ್ಟರ ತನಕ ಬರಲಿಲ್ಲ. ಹೋಗಿ ಗೆದ್ದು ಹೀಗೆ ಹೇಳಿದಮ್ಮ. ಈಗೇನು ರೇ ಸಾಮ್ರಾಜ್ಯಕ್ಕೆ ಕಾಲಿಟ್ಟದ್ದು? ಗೆದ್ದರೆ ಅಂದರದರು ಅನ್ನುವ ವಾಕ್ಯದ ಅರ್ಥ ನನಗಾಗುತ್ತದೆ. ಸೋತರೆ ಅನ್ನುವುದನ್ನು ಕಂಡುಕೊಂಡು ಆಡ್ತಿ ಅಂತ ಅರ್ಥ. ಸೋತರೆ ಊರಿಗೆ ಮುಖ ತೋರಿಸಲಿಕ್ಕುಂಟ ನಾಳೆ. ಒಂದು ವೇಳೆ ಸೋತೆ ಎಂದಾದರೆ ಮೋಕ್ಷಾಂಗನೆಯನ್ನೇ ಪಡೆಯುತ್ತೇನೆ ಎನ್ನುವ ಹಾಗೆ ಮುಂದುವರಿದವ ಶುಂಭ. ಯಾವಂಗನೆ? ಮೋಕ್ಷಾಂಗನೆ. ಅದು ನಿನಗೆ ಅರ್ಥವಾಗ್ಲಿಕ್ಕಿಲ್ಲ. ಇದೋ ಕಾಲ ಸನ್ನಿಹಿತವಾಗುತ್ತಾ ಇದೆ. ಇಟ್ಟಂತಹ ದಿಟವಾದ ಶುಂಭದ ಹೆಜ್ಜೆ ಮತ್ತೆ ಹಿಂದಿರಲಾರ. ಎಲ್ಲ ನೀನು ಕೇವಲ ಹೆಣ್ಣಿನ ಯುದ್ಧ ಎಂದಾಕ್ಷಣ ಹೆದರಿದೆಯಾ? ಎಲ್ಲ ರನ್ನ ಹೇಳಿದ ಇಲ್ಲಿಂದ Yeah.
ನೀನಾದ್ದರಿಂದ ಇಷ್ಟು ನೊಬ್ಬ ಹೇಳಬೇಕಿದ್ದ ಈ ಶಬ್ದ ಅವ ಮತ್ತೆ ಪದ ಹೇಳಲಿಕ್ಕಿಲ್ಲ ಹಾಗೆ ಮಾಡ್ತಿದ್ದೆ. ಹಾಗೆ ರಣಹೇಡಿ ಅನ್ನೋ ಪದ ನನಗ ಮತ್ತೆ ಏನ ಜೀವನ ಯಾತ್ರೆಯನ್ನು ಕೈಗೊಂಡು ಅನೇಕ ಸಂಗರ ವಿಜಯ ವಿಹಾರಿಯಾಗಿ ನೀನು ಮುಂದುವರಿಯುವ ಕಾಲಕ್ಕೆ ನಿನಗೆ ಜೊತೆಯಾಗಿ ಹೆಗಲು ಕೊಟ್ಟ ದುಡಿದ ರಕ್ತ ಬೀಜ ನಿನಗೆ ಮರೆತು ಹೋದಲ್ವಾ? ಹೋರಾಟ ಸಾವಿಗೂ ಅಂಜುವವನಲ್ಲ, ಆದರೆ ಸಾವಿನ ಸಾರ್ಥಕ್ಯ ಕಾಣದೆ ಮುಂದೆ ಹೋಗಲಾರೆ. ಈ ಬಗೆಗಾಗಿ ಆಡಿದೆ. ನಿನಗೆ ಮೋಕ್ಷಾಂಗನೆಯ ಬಯಕೆ ಅದೇ ಹೌದಾದರೆ ನಿನಗಿಂತ ಮೊದಲು ನಾನು ಕೊಡಪಣೆ. ಮಾಡಲೇ ನಿಮಗಡ ಸುಂಬನ ಕೂಡ ವಾಜಯ ಆದಿ ಬಂದಿಗೆ ಬಂದಿಗೆ ಇವನು ಬಟ್ಟ ಆದರೂ ನುಡಿಸಿದಬೆ ಎರುದ ಮಾಡಿದನು ನಮಗಡ ಬೇಡಿದನು ಪಿರಿದುಕೊಂಡಾಡಿದನು ಬೇಡಿದನು ಕೊಂಡಾಡಿದನು ಎಂತಹ ಅನುಭವ ಇದು. ಒಡೆಯನಪ್ಪಣೆಯನ್ನು ಪಡೆದು ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರರೊಂದಿಗೆ ಹೋರಾಡುವ ನಿರ್ಣಯದಿಂದಲೇ ಕದಂಬ ಕಾಂತಾರಕ್ಕೆ ಕಾಲಿರಿಸಿದವ ನಾನು. ಸರಿ ಕಾಣಿಸಿದ ಬೆಳಕಿನ ಮೂಲವನ್ನು ಆಧರಿಸಿ ಅರಸುತ್ತಾ ಮುಂದೆ ಹೋದರೆ ಹೋರಾಡುವ ಮಾತಿರಲಿ. ನಾನು ಹೊರಟು ಬಂದುದು ಯಾಕನ್ನುವ ಪರಿವೇ ನನಗೆ ಮರವೆಯಾಗಿ ಹೋಗುವ ಬಗೆಯಾಯಿತು. ಪೂರ್ವ ನಿರ್ಣಯ ಇಲ್ಲದೆ ಬಂದವಲ್ಲ ಕಾಂತಾರಕ್ಕೆ. ಬರುವಾಗಲೇ ತರ್ಕಿಸಿದ್ದೆ, ಏನು ನಾನು ಕಾಣುತ್ತಿರುವುದು ಅಸಾಮಾನ್ಯತೆಯನ್ನು ಹೊಂದಿದ ಹೆಣ್ಣನ್ನು. ಆದರೆ ಆ ನನ್ನ ಪೂರ್ವ ನಿರೀಕ್ಷೆ ಇದ್ದರು ನಾನು ಮರವಟ್ಟು ಹೋಗುವಂತಹ ಬೆರಗು ಹುಟ್ಟಿಸುವ ಬಗೆಯಿಂದ ಈಕೆ ಕಾಣಿಸಿಕೊಳ್ಳುತ್ತಾಳೆ ಅಂತಾದರೆ ಎಂತಹ ವರ್ಚಸ್ಸು. ಶಿವನೇ ಶಿವನೇ ಶಿವನೇ, ಏನು ವೈಭವ, ಏನು ಗಾಂಭೀರ್ಯ, ಎಂತಹ ಸ್ಥಿತಪ್ರಜ್ಞತೆ. ಬಂದ ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರರ ತಲೆ ಕಡಿದು ಮಾರಣ ಹೋಮ ಮಾಡಿ ರಕ್ತದ ಕಾಲುವೆ ಹರಿಸಿದವಳ ಕಾಂತಾರ. ಆದ್ರೆ ಆ ಮುಖದಲ್ಲಿ ಮೂಡಿದ ತಿಳಿನಗೂ ಈಗಲೂ ಮಾಸಲಿಲ್ಲ. ಹೋರಾಟದ ಕಾರ್ಪಣ್ಯದ ಕಾಠಿಣ್ಯ
ಮುಖದಲ್ಲಿ ಬಿಂಬಿಸಲಿಲ್ಲ. ರಕ್ತದ ಕಾಲುವೆಯನ್ನು ಹರಿಸಿದ್ರು ಒಂದು ಬಿಂದು ರಕ್ತವು ಮೈಗಂಟಿದ, ಕೊಳೆಯಲ್ಲಿ ಸೇರಲಿಲ್ಲ. ಹಾಗಿದ್ರೆ ಏನಿಲ್ಲ, ಶಿವನೇ ಪ್ರಕೃತಿ ಸಹಜವಾದ ಬಗೆಯಂತೆಯೇ ರಾಕ್ಷಸ ಸಂಹಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ. ಆಕಾಶ ಹರಿದರೆ ಮಳೆ ಬರುತ್ತದೆ, ಗುಡುಗು ಮಿಂಚುಗಳನ್ನು ನಾವು ಕಾಣುತ್ತೇವೆ. ಎಂದಾದರೂ ಆಕಾಶದ ಪತನವೆಂದದನ್ನು ಆಡುವುದಕ್ಕುಂಟೇ ತಿಳಿದವ. ಲೋಕಾನುಗ್ರಹ ಅನ್ನುವ ಹಾಗೆ ಒಪ್ಪಿಕೊಳ್ಳುತ್ತಾನೆ. ರಾಕ್ಷಸರ ಸಂಹಾರಕ್ಕಾಗಿ ತನ್ನನ್ನು ತೊಡಗಿಸಿಕೊಂಡ ಈಕೆಯನ್ನು ಒಬ್ಬಳಾಕೆ ಕಟುಕ ಹೃದಯ ಆಡುವುದಕ್ಕುಂಟೇ ಪ್ರಪಂಚ. ಕಾರುಣ್ಯ ಮೂರ್ತಿ ಎಂದೇ ಪ್ರಪಂಚ ಗುರುತಿಸುತ್ತದೆ. ಯಾಕೆಂದರೆ ನಮ್ಮ ನಿಗ್ರಹದ ಮೂಲಕವಾಗಿ ಆಕೆಯಲ್ಲಿ ಉದ್ದೇಶಿತವಾಗಿರುವ ಬಗೆ ಲೋಕಕ್ಕೆ ಅನುಗ್ರಹ. ನಾವೀ ತನಕ ಅನೇಕ ಕದನ ಕಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ದಿಗದಿಪಾಲಕರನ್ನೆಲ್ಲ ಹೊಡೆದಾಡಿಸಿದವರು, ಅಧಿಕಾರವನ್ನು ಹೊಂದಿದವರು. ಅಲ್ಲಿ ಅನುಗ್ರಹ ಅಲ್ಲ ಇದ್ದದ್ದು, ತೀರಾ ನಿಗ್ರಹದ ಬುದ್ಧಿ ಮಾತ್ರ. ಹಾಗಿದ್ದರೆ ರಾಕ್ಷಸರಿಗೂ ಜಗದಾದಿ ಶಕ್ತಿಗೂ ಅಲ್ಲ ಇಂದಿನ ಸಂಘರ್ಷ. ಲೋಕದ ಅನುಗ್ರಹಕಾರಕವಾದ ಶಕ್ತಿಗೂ ನಿಗ್ರಹ ಬುದ್ಧಿಗೂ ಸಂಘರ್ಷ ಒದಗಿದೆ. ಇದರಲ್ಲಿ ಆತ್ಯಂತಿಕವಾಗಿ ಯಾವನಿಗೆ ಗೆಲುವು ಅನ್ನುವುದಕ್ಕೆ ನಾವು ಸತ್ತು ತೋರಿಸಬೇಕಾದದ್ದಿಲ್ಲ. ಚರಿತೆಯನ್ನು ಆಧರಿಸುವ ಮನಸ್ಸು ನಮಗುಂಟು ಅಂತಾದರೆ, ಇತಿಹಾಸವನ್ನು ಕೆದಗುವಷ್ಟು ಬುದ್ಧಿ ನಮ್ಮಲ್ಲಿ ಜಾಗೃತವಾಗಿ ಉಂಟು ಅಂತಾದರೆ ಏನಾಗುತ್ತದೆ ಪರಿಣಾಮ ಅನ್ನುವುದನ್ನು ತರ್ಕಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು, ಯಾವ ಕಾಲಕ್ಕೂ ಪ್ರಪಂಚದಲ್ಲಿ ಅನೃತ ಗೆಲ್ಲುವುದಿಲ್ಲ. ಸತ್ಯಂ ಏವ ಜಯತೆ ನಾ ಅನೃತಂ. ಅನೃತ ಅಲ್ಲ ಗೆಲ್ಲುವುದು, ಸತ್ಯವೊಂದೇ ಪ್ರಪಂಚದಲ್ಲಿ ಜಯಿಸ್ತದೆ. ಯಾವುದು ಸತ್ಯ ಕೇಳಿದರೆ ಇದು ಸತ್ಯ, ಇದು ಋತ, ಇದು ಶಾಶ್ವತ, ಇದು ಸ್ಥಿತ, ಇದು ಧೃತ. ಇದರ ಮಧ್ಯದಲ್ಲಿ ಕೇವಲ ಅಲ್ಪಾಯುಷ್ಯವನ್ನು ಹೊಂದಿದ ನಾವು ಸತ್ಯ, ನಾವು ಋತ, ನಾವು ಧೃತಿಗಳು ಅನ್ನೋ ಹಾಗೆ ತೋರಿಸಿಕೊಳ್ಳುವುದಕ್ಕೆ ಹೊರಟಿದ್ದೇವೆ. ಸತ್ಯಾಸತ್ಯದ ಸಂಘರ್ಷದಲ್ಲಿ ಆತ್ಯಂತಿಕವಾಗಿ ಸೋಲನ್ನು ಕಾಣುವಂತಹ ಬಗೆ ಮಿಥ್ಯೆಯಾದಂತಹ ನಮಗೊದಗಿದೆ ಎನ್ನುವುದು ಸ್ಪಷ್ಟ. ಶಿವನೇ ಏನು ಮಾಡಲಿ? ಇಂದೀಗ ನಮ್ಮ ಗತಿ ಬದಲಿಸುವುದಕ್ಕೆ ಪ್ರಯೋಜನ ಆಗುತ್ತದೆ. ಈ ತನಕ ಮತಿ ಮರೆತು ವ್ಯವಹರಿಸಿದೆವು. ಮೊದಲೇ ಇಲ್ಲ ಮತ್ತೆ ಮತಿ ಮರಿಲಿಕ್ಕೆ ಬೇಕಾದಷ್ಟು ತಕ್ಕೊಂಡೆ. ಮಾಂಸ ಮದ್ಯ ಮಾಂಸ, ಮಧ್ಯ ಮಾಂಸ. ಏನಾಯ್ತು ಪ್ರಯೋಜನ? ಏನಿಲ್ಲ. ಯಾರನ್ನು ಹೇಗೆ ಮಾನಿಸಬೇಕನ್ನುವ ವಿವೇಕವೇ ಮರೆತು ವಿರೋಧಿಸುವ ಬಗ್ಗೆ ಸಿದ್ಧವಾಯಿತು ಅಂತಾದರೆ ನಮಗೆ ಕಾಲನ ಕರೆ ಬಂದು ಕಾದಿದೆ ಎನ್ನುವುದೇ ಸ್ಪಷ್ಟ. ಮಾತಾಡಿ ಪ್ರಯೋಜನ ಇಲ್ಲ. ಒಡೆಯನ ಮುಂಭಾಗದಲ್ಲಿ ಪಂಥದ ನುಡಿಗಳನ್ನಾಡಿ ಇತ್ತ ಕಡೆಗೆ ಬರುವಾಗಲೇ ನಿರ್ಣಯಿಸಿದ್ದೇನೆ. ಕದಂಬ ಮನಕ್ಕೆ ಹೋದ ಒಬ್ಬೊಬ್ಬ ದೈತ್ಯವೀರನು ಮರಳಿ ಮನೆಯನ್ನು ಸೇರುವುದಿಲ್ಲ, ಅವನ ತಲೆ ಅಲ್ಲಿಗೆ ಬಲಿಯಾಗುತ್ತದೆ. ಇಷ್ಟನ್ನು ತಿಳಿದರೂ ಬಂದುದು ಯಾಕೆ ಕೇಳಿದರೆ ಅನ್ನದ ಋಣಕ್ಕಾಗಿ. ಇಷ್ಟು ದಿನ ಒಂದಿಗಿದ್ದೇನಲ್ಲ, ಇಷ್ಟು ದಿನ ಕೊಟ್ಟು ನಾನು ಉಂಡೇನಲ್ಲ. ಒಡೆಯನ ಹೆಸರು ಹೇಳಿ ಹೋಗ್ಲಿ ಪ್ರಾಣ. ಆದರೆ ಕೇವಲ ಸಾಯುವುದೇ ಉದ್ದೇಶವಾಗಕೂಡದು. ಆತ್ಮೋನ್ನತಿಗೆ ಕಾರಣವಾಗಬಹುದಾದ ಕಾರ್ಯವೆಸಗುವುದಕ್ಕೆ ಅವಕಾಶ ಕೈಗೂಡಿ ಬಂದ ಸಮಯದಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಬುದ್ಧಿವಂತಿಕೆಯಲ್ಲ. ಬಂದವಳು ಜಗದಾದಿ ಶಕ್ತಿ ಅಹುದು ಅನ್ನುವುದು ನಮಗೆ ಸ್ಪಷ್ಟವಾದ ಮೇಲೆ ಆಕೆ ಅಡಿಗರಾಗಿ ಆಕೆ ಅನುಗ್ರಹವನ್ನು ಸಂಪಾದಿಸುವಲ್ಲಿ ನಾವು ಮುಂದಾಗಲೇಬೇಕು. ಸಾಧ್ಯ ಆದರೆ ಈ ಜೀವನಕ್ಕೊಂದು ಮುಕ್ತಿ ಸಿಗುತ್ತದೆ. ಅಲ್ಲದೆ ಹೋದರೆ ಇನ್ನೊಂದು ಜನ್ಮದಲ್ಲಾದರೂ ಬಂದು ಹೊಂದುವುದಕ್ಕೆ ಸಾಧ್ಯ ಆಗ್ತದೆ. ಅಲ್ಲದ್ರೆ ಜನ್ಮಾಂತರಗಳನ್ನು ತಳೆದಾದರೂ ನಮಗೆ ಆ ಅನುಗ್ರಹಕ್ಕೆ ಪಾತ್ರವಾಗುವುದಕ್ಕೆ ಅವಕಾಶ ಸಿಗುತ್ತದೆ. ಆದ್ದರಿಂದ ಸಿಕ್ಕಿದ ಅವಕಾಶ ಕ್ಷಣಕಾಲದ್ದು ಅಂತ ಕಣ್ಣೀರ್ಗರೆಯುವುದಕ್ಕಿಲ್ಲ, ಹಂಬಲಿಸುವುದಕ್ಕಿಲ್ಲ. ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕು. ಅಡಿಗೆರಗೋಣ, ನುತಿಸೋಣ.
ಕುಳಿತಿರುವೆ. ನನಗಿದರ ಅರ್ಥ ಆಗುತ್ತದೆ. ಯಾವ ಕಾಲಕ್ಕೂ ನೀನು ಕೊಳೆ ಕಲ್ಮಶಗಳನ್ನು ಅಂಟಿಸಿಕೊಳ್ಳುವವಳಲ್ಲ, ಶುದ್ಧ ಸಾತ್ವಿಕಳು. ಅದರಲ್ಲಿ ವಿಕಾರಾದಿಗಳಿಲ್ಲ. ನಿನಗೆ ತುಕ್ಕ ಹಿಡಿಲಿಕ್ಕೆ ಅಂತ ಇಲ್ಲ. ನಾವು ಉಪಯೋಗ ಮಾಡಿದ 4 ದಿವಸ ಕಳೆದ್ರೆ ಮಣ್ಣು ಬರ್ತದೆ ನಮಗೆ. ನಿನಗೆ ಮಣ್ಣು ಬರುವ ಹೆದರಿಕೆ ಇಲ್ಲ. ನೀನಿದ್ದಲ್ಲಿ ಮೌಲ್ಯ ಬರ್ತದೆ. ಆದ್ದರಿಂದ ಬಾ ಶೋಣಿತಾ ನಗರಕ್ಕೆ ಕರೆದೊಯ್ಯುವುದಕ್ಕೆ ಬಂದವ ರಕ್ತ ಬೀಜ ಒಂದಿಗೆ ತಂದದ್ದು ಕುಂದಣದ ಅಂದಣವನ್ನು ನಿನ್ನ ಘನತೆ ಕಡಿಮೆ ಆಗದಾಗೆ ಕರ್ಕೊಂಡು ಹೋಗುವ ಉದ್ದೇಶದಿಂದ ಬಂದಿದ್ದೇನೆ. ಬಂದಿಲ್ಲಿ ಕೂರು, ನಾನೇ ಹಗಲು ಕೊಡುವೆ, ಊರಿಗೊಯ್ಯುವೆ, ಒಡೆಯನೊಂದಿಗೆ ಮದುವೆ ನಡೆಸುವೆ. ಅನವರತದಿಂದ ಪಾದ ಸೇವನೆಯಿಂದ ಜೀವನ ಗಣ್ಯತೆಯನ್ನು ಕಾಣುವಂತಹ ಸದಾಶಯವನ್ನು ಇರಿಸಿಕೊಂಡು ಬಂದವ ತಾಯೇ, ಅಪೇಕ್ಷೆಯನ್ನು ಹುಸಿಗೊಳಿಸಬೇಡ. ನನಗೆ ನನ್ನ ಇಷ್ಟ ಕೈಗೂಡದಿದ್ದ ದೊಡ್ಡ ಸಿಟ್ಟು ಬರ್ತದೆ. ಪದ್ಮಾವನದ ಮಧ್ಯದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎನ್ನುವಂತಹ ವರ್ತಮಾನವನ್ನು ತಿಳಿದಂತಹ ನಿನ್ನೊಡೆಯ ಶುಂಭ ನನ್ನನ್ನು ನೋಡದೆ ಮಾತನಾಡದೆ ಮದುವೆಯಾಗಬೇಕು ಎಂಬ ಹಾಗೆ ಇಚ್ಛಿಸಿದ್ದಾನಲ್ಲ. ಎಂತ ಪ್ರೇಮ ಅದು! ಎಲ್ಲಿಯ ತನಕ ಮೂರ್ಖತನ ಎಂಬುದು ಇದರಲ್ಲಿ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಬಹುಶಃ ನೋಡಿದ್ರೆ ಅವನೇ ಹೇಳಿ ಅವನು ಮದುವೆ ಬೇಡ. ರಾಕ್ಷಸ ಕುಲದಲ್ಲಿ ಹುಟ್ಟುಕೊಂಡಂತಹ ಸಾವನ್ನಪ್ಪುವಂತಹ ಶುಂಭನನ್ನು ವರಿಸುವುದಕ್ಕೆ ನಾನು ಯೋಗ್ಯತಾವಂತನೇ. ಯೋಗ್ಯತಾವಂತಳು ನಾನು ಹೌದು. ಹಾಗಿದ್ರೆ ಆತನ ಅರ್ಹನಲ್ಲ ಅಲ್ವಾ? ಆತನಿಗೆ ಬಯಕೆ ಇಲ್ವ? ಹಾಗಿದ್ರೆ ಆತನಿಗೆ ಮದುವೆ ಆಗಬೇಕು ಎನ್ನುವಂತಹ ಹಂಬಲ ಯಾವ ರೀತಿ ಉಂಟೋ ಅದೇ ರೀತಿ ಹಸಿವು ದೃಶ್ಯ ಎಂಬುದು ನನಗೂ ಉಂಟು. ಯಾವುದರ ಹಸಿವು, ಯಾವುದರ ದೃಶ್ಯ ಗೊತ್ತಿಲ್ಲ. ದುಷ್ಟರನ್ನು ಶಿಕ್ಷಿಸುವುದೇ ನನ್ನ ಹಸಿವು, ಶಿಷ್ಟ ಜನ ಪರಿಪಾಲನೆ ಮಾಡುವುದೇ ನನ್ನ ದೃಶ್ಯಯಾಗಿದೆ. ಹೊಸತು ನಮಗರ್ಥ ಆಗುದಿಲ್ಲ. ಓಹೋ, ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆದಂತಹ ನಿನ್ನೊಡೆಯ ಶುಂಭನಿಗೆ ತಕ್ಕುದಾದಂತಹ ಶಾಸ್ತಿಯನ್ನು ಮಾಡಬೇಕು ಎಂಬ ಹಾಗೆ ನೆಲೆ ನಿಂತವಳು. ಆದರೆ ನನ್ನ ಪಣದ ವಿಚಾರವನ್ನು ಈ ಪೂರ್ವದಲ್ಲೇ ಹೇಳಿ ಕಳುಹಿಸಿದೆ. ಅಲ್ಲಿವರೆಗೆ ಬಂದಿದೆ ಅಲ್ಲ. ಆದರೂ ಆತ ಬರಲಿಲ್ಲವಲ್ಲ. ನೀನೇ ಹೇಳಿದೆ ಅಂತ ಈ ಸಲ ಜನ ಕಳಿಸಿದ್ರು ಸಾಕು. ಹೌದಪ್ಪ, ಆತನ ಆಜ್ಞಾನುವರ್ತಿಯಾಗಿ ಬಹುಮಂದಿ ವೀರರು ಹೋರಾಟಕ್ಕೆ ಮುಂದಾದರು. ಯಾರೂ ಕೂಡ ಪ್ರಪಂಚದಲ್ಲಿ ಬದುಕಿದ್ದಿಲ್ಲ. ಒಡೆಯನಿಗಾಗಿ ಪ್ರಾಣ ಕೊಡುವುದಕ್ಕೆ ಸಿದ್ಧರಾದ ಇನ್ನು ಕೋಟಿ ಕೋಟಿ ಸಂಖ್ಯೆಯ ಮಂದಿಗಳಿದ್ದಾರೆ ನಮ್ಮ ಶೋಣಿತಾ ನಗರದಲ್ಲಿ. ಇಷ್ಟಾದರೂ ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥನಾಗಿ ಹೋದರೆ ನಿನ್ನೊಡೆ ಹೇಗೆ ತರ್ಕಿಸಿದೆ ನೀನು? ಯಾಕೆ ಬರಲಿಲ್ಲ? ಇನ್ನಾದರೂ ಕೂಡ ಹೊರಟಿದ್ದ ಕಿರೀಟ ಕಟ್ಟಿ ನಾನೇ ಹೇಳಿದ್ದೆ, ಬಿಚ್ಚಿಡು ಮಾವಯ್ಯ, ನಾನೇ ಹೋಗುತ್ತೇನೆ. ಓಹೋ, ರಣ ಹೇಡಿಯಾದಂತಹ ನಿನ್ನೊಡೆ ಶುಂಭರ ಮನೆಯಲ್ಲಿ ಕುಳಿತ ಆತನ ಬಗ್ಗೆ ಗುಣಗಾನ ಮಾಡುತ್ತಿರುವಂತಹ
ಹೋರಾಟ ಮಾಡ್ತಾ ಇದ್ದ ಹಾಗೆ ಜಯಾಪಜಯ ಕಂಡು ಬರ್ತಾ ಇಲ್ಲ. ಕೌಶಲ್ಯ ಮಹಿಮೆಯನ್ನು ತೋರಿಸುವುದಕ್ಕಾಗಿ ದೇಹವನ್ನು ಅಲುಕಿಸಿ ಸಪ್ತಮಾತಿಗೆ ಯಾರವಳು? ಇಂದ್ರಾಣಿ. ರಾಣಿಯ ರಾಜನ ನೀನು ಎಣಿಸಿದಾಗ ನಾವು ಒಂದು ಬಾರಿಸಿದ್ರೆ 100 ಹುಟ್ಟುತ್ತದೆ. ರಕ್ತಬೀಜರ ಹಣೆಯನ್ನು ಸುರಿಯುತ್ತಾ ಮುಂದಿನ ರಕ್ತದಿಂದಾಗಿ ಕೋಟಿ ಕೋಟಿ ದಾನವರು ಹುಟ್ಟಿಕೊಂಡಿದ್ದಾರೆ. ದಾನವರು ನಾಶವಾಗಬೇಕು, ರಕ್ತ ಭೂಮಿಯನ್ನು ಸೋಕಬಾರದು. ತಡೆ ಹಿಡಿಯುವುದಕ್ಕೆ ಬೇಕಾಗಿ ಧರಿತ್ರಿಗೆ ನಾಲಿಗೆಯನ್ನು ಚಾಚುತ್ತಾ Thank you.
ಪ್ರಮುಖನಾಗೀಗ ರಕ್ತ ಬೀಜ